ನಮ್ಮ ಸವಳಂಗದ LC49 ರೈಲ್ವೆ ರೋಡ್ ಓವರ್ ಬ್ರಿಡ್ಜ್ ಮತ್ತೆ ರೋಡ್ ಅಂಡರ್ ಬ್ರಿಡ್ಜ್ ಸುಮಾರು 51 ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ರೈಲ್ವೆ ಇಲಾಖೆ ಸಹಕಾರದಿಂದ ಕಳೆದ 2 ವರ್ಷದ ಕೆಳಗೆ ಶಂಕುಸ್ಥಾಪನೆ ಮಾಡಿ ಶುರು ಮಾಡುವಂತ ಒಂದು ಪ್ರಯತ್ನ ಆಗಿತ್ತು. ಈ ಒಂದು ಒಟ್ಟು ಈ ಕಾಮಗಾರಿಗೆ 51 ಕೋಟಿ ವೆಚ್ಚ ಆಗಿದೆ. 30 ಕೋಟಿ ಈ ಒಂದು ಸೇತುವೆಗೆ ಅಂದ್ರೆ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು, ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು, ಸುಮಾರು 30 ಕೋಟಿ ಇದಕ್ಕೆ ವೆಚ್ಚ ಆಗಿದೆ. 17 ಕೋಟಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಮತ್ತೆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡುವಂತ ಕೆಲಸ ಆಗಿದೆ. ಮತ್ತೆ ಯುಟಿಲಿಟಿ ಶಿಫ್ಟಿಂಗಿಗೆ 5 ಕೋಟಿ ಹತ್ತತ್ರ ಇದಕ್ಕೆ ವೆಚ್ಚ ಆಗಿದೆ. ಈ ಒಂದು ಒಟ್ಟು ಈ ಸೇತುವೆಯ ಉದ್ದ 600 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಇನ್ನು 100 ಮೀಟರ್ ಹೆಚ್ಚಿಗೆ ಆಗುತ್ತೆ. ಬಿಡ್ತು ಕೂಡ 14.50 ಮೀಟರ್ಸ್ ಆಗುತ್ತೆ. ಅಂದ್ರೆ ವಿಶಾಲವಾದಂತ ಒಂದು ಅಗಲ ಮತ್ತೆ ಉದ್ದ. ಮತ್ತೆ ಇಲ್ಲಿ ಆ ಬ್ರಿಡ್ಜಿನ ಕೆಳಗೆ ಬರುವಂತ ಎಡಗಡೆ ಮತ್ತೆ ಬಲಗಡೆಗೆ ಸಂಬಂಧಪಟ್ಟಂತ ರೆಸಿಡೆನ್ಷಿಯಲ್ ಏರಿಯಾಕ್ಕೂ ಕೂಡ ಅನುಕೂಲ ಆಗಲಿ ಅಂತೇಳಿ ಆ ರೋಡ್ ಅಂಡರ್ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಆಗಿದೆ. ಅದು ಕೂಡ ಇನ್ನೊಂದು ವಾರದಲ್ಲಿ ಲೋಕಾರ್ಪಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಗೌರವಂತ ಶಾಸಕರಾದಂತ ಚನ್ನಬಸಪ್ಪನವರು, ಸನ್ಮಾನಿತ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಾದಂತ ರುದ್ರೇಗೌಡರು, ಸನ್ಮಾನಿತ ನಮ್ಮ ಅರುಣ್ ರವರು, ಇತರೆ ನಮ್ಮ ಈ ಭಾಗದ ಎಲ್ಲ ಗೌರವಂತ ಪ್ರತಿನಿಧಿಗಳು ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಅಧಿಕೃತವಾಗಿ ಜನ ಇಲ್ಲಿ ಸಾರ್ವಜನಿಕರು ತಮ್ಮ ವೆಹಿಕಲ್ ಅನ್ನ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಒಂದು ಲೋಕಾರ್ಪಣೆ ಇವತ್ತು 22 ಆಗಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ಸೊ ಆ ದೃಷ್ಟಿಯಿಂದ ಈಗ ಅಧಿಕೃತವಾಗಿ ಇದನ್ನ ಚಾಲನೆ ಕೊಡುವಂತ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಜನಕ್ಕೆ ವಿನಂತಿ ಮಾಡ್ಕೊಳ್ಳೋದು, ಈಗ ಏನಾದ್ರು ಕೂಡ ಲೈಟ್ ವೆಹಿಕಲ್ಸ್ ಮಾತ್ರ, ಹೆವಿ ವೆಹಿಕಲ್ಸ್ ಲಾರಿ ಇರ್ಬೋದು, ಬಸ್ಸಸ್ ಇರ್ಬೋದು, ಹಳೆ ಏನು ಡೈವರ್ಷನ್ ಮಾಡಿದರೆ ಅದೇ ದಿಕ್ಕಲ್ಲಿ ಓಡಾಡುತ್ತೆ. ಸೆಟ್ಲ್ ಆಗಿ ಒಂದು ವಾರದ ನಂತರ ಹೆವಿ ವೆಹಿಕಲ್ಸ್ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಸಾರ್ವಜನಿಕ ಬಂಧುಗಳು ಇಂತಹ ಒಂದು ಒಳ್ಳೆಯ ದಿನ ಇವತ್ತು. ಈ ಒಂದು ಸಂದರ್ಭ ತುಂಬಾ ದಿನದಿಂದ, ಯಾಕಂದ್ರೆ ಕಳೆದ 1.25 ವರ್ಷ 2 ವರ್ಷದೊಳಗೆ ಮುಗಿಸುವಂತ ಕೆಲಸ, ಕರೆಕ್ಟ್ 1 ವರ್ಷ 11 ತಿಂಗಳ ಒಳಗೆ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ. ಅಧಿಕೃತವಾಗಿ ಗೌರವಾನ್ವಿತ ನಮ್ಮ ರೈಲ್ವೆ ಸಚಿವರಿಗೆ, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಸವಳಂಗದ ಸೇತುವೆ ಇರ್ಬೋದು, ನಮ್ಮ PNT ಕಾಲೋನಿ ಇರ್ಬೋದು, ಅದೇ ರೀತಿ ನಮ್ಮ ಕಾಶಿಪುರದ ಸೇತುವೆ ಇರ್ಬೋದು, ಅದೇ ರೀತಿ ವಿದ್ಯಾನಗರದ ಇರ್ಬೋದು, ಇದೆಲ್ಲದೂ ಕೂಡ ಅಧಿಕೃತವಾಗಿ ಇನ್ವಿಟೇಷನ್ ಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಿಧಾನ ಆಗಬಾರ್ದು ಅಂತೇಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಸಾರ್ವಜನಿಕರ ವಾಹನವನ್ನ ಓಡಾಡಲಿಕ್ಕೆ ಇವತ್ತು ಬಿಡುಗಡೆ ಮಾಡುವಂತ ಒಂದು ಅವಕಾಶವನ್ನ ಇವತ್ತು ಮಾಡಿದ್ದಾರೆ. ಈ ಒಂದು ಲೈಟ್ ವೆಹಿಕಲ್ಸ್ ಮಾತ್ರ ಇವತ್ತಿಂದ ಓಡಾಡಬಹುದು. ಹಾಗಾಗಿ ಒಂದು ವಿತಿನ್ ಟೈಮ್ ಅಲ್ಲಿ ಇದನ್ನು ಬಿಟ್ಕೊಟ್ಟಂತ ಸಂಬಂಧಪಟ್ಟಂತ ಗುತ್ತಿಗೆದಾರರು ಇರ್ಬೋದು, ಇಲಾಖೆಯ ನಮ್ಮ ರೈಲ್ವೆ ಮತ್ತೆ PWD ಅಧಿಕಾರಿಗಳಿಗಿರ್ಬೋದು, ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ, ನಮ್ಮ ಶಿವಮೊಗ್ಗ ನಗರದ ಜನರ ಪರವಾಗಿ ಮತ್ತೆಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ. ಮತ್ತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಇನಿಷಿಯೇಟಿವ್ ತೆಗೆದುಕೊಂಡು ಏನೇನು ಸರಿ ತಪ್ಪುಗಳನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಟ್ರಿ, ಅದೆಲ್ಲದೂ ಕೂಡ ತಿದ್ದುಕೊಂಡು ತುಂಬಾ ಸುಂದರವಾಗಿ ಈ ಒಂದು ಸೇತುವೆಯನ್ನ ಲೋಕಾರ್ಪಣೆ ಆಗುವಂತ ಒಂದು ಪವಿತ್ರವಾದಂತಹ ಒಂದು ಸಂದರ್ಭ ಇವತ್ತು ಕೂಡಿ ಬಂದಿದೆ. ಹಾಗಾಗಿ ಈ ಸಂತೋಷವನ್ನ ತಮ್ಮ ಮುಖಾಂತರ ಹಂಚ್ಕೊತಾ ಇದ್ದೀನಿ.